ಇವಾಗ ನನ್ನ ಫೇವ್ರೆಟ್ ಕ್ವಶನ್, ಓಕೆ. ಸುದೀಪ್ ಸರ್ ಮೀಟ್ ಆಗ್ಲಿಕ್ಕೆ ಚಾನ್ಸ್ ಸಿಗ್ತಾ? ಅಯ್ಯೋ, ಒಂದು ಸ್ಟೋರಿ ಶೇರ್ ಮಾಡ್ತೀನಿ, ಆಮೇಲೆ ಇದಕ್ಕೆ ಉತ್ತರ ಕೊಡ್ತೀನಿ. ಯಾವಾಗ ನಾನು ಬಿಗ್ ಬಾಸ್ ಆಡಿಷನ್ದು ಒನ್ ಆಫ್ಟರ್ದು ಇದೇನು ಆಡಿಷನ್ ಕ್ರ್ಯಾಕ್ ಮಾಡ್ಕೋತ ಹೊಂಟಿದ್ದೆ, ನನ್ನ ತಾಯಿ ಏನಿದ್ದಾರಲ್ಲ ಅವರು ಆಲ್ರೆಡಿ ಒಂದು ಉತ್ತರ ರೆಡಿ ಮಾಡ್ಕೊಂಡು ಕೂತಿದ್ರು. ಅಕಸ್ಮಾತ್ ಸುದೀಪ್ ಸರ್ ಏನಾದರೂ ನನ್ನ ಅಮ್ಮಗೆ ಮೈಕ್ ಕೊಟ್ಟು ಏನಾದರೂ ಕೇಳಿದ್ರು, ಏನಮ್ಮ ಯಾಕೆ ಬಿಗ್ ಬಾಸ್ ನೋಡ್ತೀರಿ ಅಂತ ಕೇಳಿದ್ರು, ನನ್ನ ಅಮ್ಮ ಹ್ಯಾಡ್ ಅ ವೆರಿ ಕ್ರ್ಯಾಂಕಿ ಟೈಪ್ ಆಫ್ ಆನ್ಸರ್ ಫಾರ್ ದ್ಯಾಟ್. ಆ್ಯಂಡ್ ಶಿ ಪ್ಲ್ಯಾನ್ ಸೋ ಮಚ್. ನಾವು ಸುದೀಪ್ ಸರ್ಗೆ ನಾವು ಶೇಕ್ ಹ್ಯಾಂಡ್ ಕೊಡ್ತೀನಿ ಗೌರಿ, ಸುದೀಪ್ ಸರ್ನ ನೋಡ್ತೀನಿ ಗೌರಿ. ಐ ಫೆಲ್ಟ್ ಲೈಕ್ ಆ ಒಂದು ನನ್ನ ಥ್ರೂ ಏನೋ ಕನಸು ಕಂಡಿದ್ರಲ್ಲ ಅವರು, ಅದು ಮೇ ಬಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅನ್ನಿಸ್ತು ನನಗೆ. ಬಟ್ ನಾ ಏನು ಮಾಡಲಿ, ಐ ಹ್ಯಾವ್ ಗಿವನ್ ಮೈ 100%. ಇವನ್ ಅದು ನನ್ನ ಕಡೆಯಿಂದ ಆಗಿಲ್ಲ ಅಂತಂದ್ರೆ ಏನಿಲ್ಲ. ನಾ ಅಕಸ್ಮಾತ್ ಹಂಗೆ ಬಂದಿದ್ದೆ ಅಂತಂದ್ರೆ ಮೇ ಬಿ ನನಗೊಂದು ರಿಗ್ರೆಟ್ ಇರ್ತಿತ್ತು, ಒಂದು ಕಾಂಪಿಟೇಷನ್ ಕೊಡಲಾರ್ದೆ ನಾ ಹಂಗೆ ಬಂದೆ ಅಂತ ಹೇಳಿ. ಬಟ್ ನಾ ಭಾಳ ಪ್ರಯತ್ನ ಪಟ್ಟೆ ಆ ಸ್ಟೇಜ್ ಒಳಗೆ, ನನ್ನ ಟ್ಯಾಲೆಂಟ್ ತೋರಿಸಿದ್ದು ಅಥವಾ ನಂದು ಆಡಿಷನ್ಸ್ ಒಳಗೆ ನಂದು ಎಲ್ಲಿ ಆಗ್ತದೆ ಅಲ್ಲಿ ಮಾತಾಡೋದಾಗಿರ್ಬೋದು. ಬಟ್ ಇವೊಂದು ಅದು ನನ್ನ ಸಂಬಂಧ ಬರ್ದಿಲ್ಲ ಅಂತಂದ್ರೆ ಇಟ್ಸ್ ಓಕೆ, ಏನು ಮಾಡಿಕ್ಕೆ ಬರೋಂಗಿಲ್ಲ. ಗಾಡ್ ಹ್ಯಾಸ್ ಡಿಫ್ರೆಂಟ್ ಪ್ಲ್ಯಾನ್ಸ್ ಗೌರಿ. ಅಫ್ಕೋರ್ಸ್ ಅದು ನಾನು ಐ ಆಲ್ವೇಸ್ ಬಿಲೀವ್ ಇನ್ ಗಾಡ್ಸ್ ಪ್ಲ್ಯಾನ್. ನಾ ಯಾವುದೇ ಇದಕ್ಕೂ ಕ್ವಶನ್ಸ್ ಇಲ್ಲ ಈಗ ನನ್ನ ಕಡೆ, ಯಾಕೆ ನೀ ಹಿಂಗೆ ಮಾಡಿದಿ ಅನ್ನೋ ಕ್ವಶನ್ಸೇ ಇಲ್ಲ. ಏನೋ ಮಾಡಿ ಓಕೆ ಫೈನ್, ಇದು ಒಂದು ಹೊಸ ಟಾಸ್ಕ್, ನನಗೆ ಹೊಸ ಎಕ್ಸ್ಪೀರಿಯನ್ಸ್, ಓಕೆ ಫೈನ್, ಇನ್ನೂ ಏನೇನು ಕೊಡು ವಿಲ್ಸಿ ಅಂತ ಆ ಆ್ಯಟಿಟ್ಯೂಡ್ ಒಳಗೆ ಇರ್ತೇನೆ ನಾ. That's good.